ಶಾಂತಿ. ದಿನಾಂಕ 21/11/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಶಿಕ್ಷಕರಾಗಿ ಎಲ್ಲರಿಗೂ ಮನವಶೀಕರಣ ಮಂತ್ರವನ್ನು ತಿಳಿಸಬೇಕು. ಇದು ನೀವೆಲ್ಲ ಮಕ್ಕಳ ಕರ್ತವ್ಯ ಆಗಿದೆ. ಪ್ರಶ್ನೆ: ಯಾವ ಮಕ್ಕಳದ್ದನ್ನು ಬಾಬಾ ಏನನ್ನೂ ಸ್ವೀಕಾರ ಮಾಡುವುದಿಲ್ಲ? ಉತ್ತರ: ಯಾರಿಗೆ ನಾನು ಇಷ್ಟೊಂದು ಕೊಡುತ್ತೇನೆ, ನಾನು ಇಷ್ಟೊಂದು ಸಹಯೋಗ ನೀಡಲು ಸಾಧ್ಯವಿದೆ ಎಂಬ ಅಹಂಕಾರ ಇದೆ, ಬಾಬಾ ಅವರದ್ದನ್ನು ಏನನ್ನೂ ಸ್ವೀಕಾರ ಮಾಡುವುದಿಲ್ಲ. ನನ್ನ ಕೈಯಲ್ಲಿ ಕೀಲಿಕೈ ಇದೆ ಎಂದು ಬಾಬಾ ಹೇಳುತ್ತಾರೆ. ಬಯಸಿದರೆ ನಾನು ಯಾರನ್ನು ಬೇಕಿದ್ದರೂ ಬಡವ ಮಾಡುವೆ, ಬಯಸಿದರೆ ಯಾರನ್ನಾದರೂ ಸಾಹುಕಾರನನ್ನಾಗಿ ಮಾಡುವೆ. ಇದು ಸಹ ಡ್ರಾಮಾದಲ್ಲಿ ರಹಸ್ಯ ಇದೆ. ಯಾರಿಗೆ ಇಂದು ತನ್ನ ಸಾಹುಕಾರದ ಜಂಬ ಇದೆ, ಅವರು ನಾಳೆ ಬಡವರಾಗುತ್ತಾರೆ. ಹಾಗೂ ಬಡ ಮಕ್ಕಳು ತಂದೆಯ ಕಾರ್ಯದಲ್ಲಿ ತನ್ನ ಪೈಸೆಯನ್ನು ಸಫಲ ಮಾಡಿ ಸಾಹುಕಾರರಾಗುತ್ತಾರೆ. ಧಾರಣೆಗಾಗಿ ಮುಖ್ಯ ಸಾರ: ಚೆನ್ನಾಗಿ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಬೇಕು. ಏನನ್ನು ಕೇಳುತ್ತೇವೆ ಅದನ್ನು ಮೆಲುಕು ಹಾಕಬೇಕು. ಮರೆಯಲು ಸಾಧ್ಯವಾಗದಷ್ಟು ಪ್ರೀತಿ ತಂದೆಯ ಜೊತೆಗೆ ಇದೆಯೇ ಎಂದು ಅಂತರ್ಮುಖಿಯಾಗಿದ್ದು ನೋಡಿಕೊಳ್ಳಬೇಕು. 2. ಯಾವುದೇ ಪ್ರಶ್ನೆ ಇತ್ಯಾದಿಯನ್ನು ಕೇಳುವುದರಲ್ಲಿ ತನ್ನ ಸಮಯವನ್ನು ವ್ಯರ್ಥ ಮಾಡದೆ ನೆನಪಿನ ಯಾತ್ರೆಯಿಂದ ಸ್ವಯಂ ಅನ್ನು ಪಾವನ ಮಾಡಿಕೊಳ್ಳಬೇಕು. ಅಂತ್ಯ ಸಮಯದಲ್ಲಿ ಒಬ್ಬ ತಂದೆಯ ನೆನಪಿನ ಹೊರತಾಗಿ ಬೇರೆ ಯಾವುದೇ ಆಲೋಚನೆ ಬರದಿರಲಿ. ಈ ಅಭ್ಯಾಸವನ್ನು ಈಗಿನಿಂದಲೇ ಮಾಡಬೇಕು. ವರದಾನ: ದೃಢ ಸಂಕಲ್ಪರೂಪಿ ವ್ರತದ ಮೂಲಕ ವೃತ್ತಿಗಳ ಪರಿವರ್ತನೆ ಮಾಡುವಂತಹ ಮಹಾನ್ ಆತ್ಮ ಆಗಿರಿ. ಮಹಾನ್ ಆಗಲು ಮುಖ್ಯ ಆಧಾರ ಪವಿತ್ರತೆಯಾಗಿದೆ. ಈ ಪವಿತ್ರತೆಯ ವ್ರತವನ್ನು ಪ್ರತಿಜ್ಞೆಯ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳುವುದು ಅಂದರೆ ಮಹಾನ್ ಆತ್ಮ ಆಗುವುದಾಗಿದೆ. ದೃಢ ಸಂಕಲ್ಪರೂಪಿ ವ್ರತ ಯಾವುದೇ ವೃತ್ತಿಯನ್ನು ಬದಲಿಸಿಬಿಡುತ್ತದೆ. ಪವಿತ್ರತೆಯ ವ್ರತವನ್ನು ತೆಗೆದುಕೊಳ್ಳುವುದು ಅಂದರೆ ತನ್ನ ವೃತ್ತಿಯನ್ನು ಶ್ರೇಷ್ಠ ಮಾಡಿಕೊಳ್ಳುವುದಾಗಿದೆ. ವ್ರತವನ್ನಿಟ್ಟುಕೊಳ್ಳುವುದು ಅಂದರೆ ಸ್ಥೂಲ ರೀತಿಯಿಂದ ಪತ್ಯೆ ಮಾಡುವುದು. ಮನಸ್ಸಿನಲ್ಲಿ ಪರಿಪಕ್ವ ಸಂಕಲ್ಪ ತೆಗೆದುಕೊಳ್ಳುವುದು. ಅಂದ ಮೇಲೆ ಪಾವನರಾಗುವ ವ್ರತ ತೆಗೆದುಕೊಂಡಿರಿ. ಹಾಗೂ ನಾವಾತ್ಮ ಸಹೋದರ ಆಗಿದ್ದೇವೆ. ಈ ಸಹೋದರತ್ವದ ವೃತ್ತಿ ಮಾಡಿಕೊಂಡಿರಿ. ಇದೇ ವೃತ್ತಿಯಿಂದ ಬ್ರಾಹ್ಮಣ ಮಹಾನ್ ಆತ್ಮ ಆದೆವು. ಸ್ಲೋಗನ್: ವ್ಯರ್ಥದಿಂದ ಸುರಕ್ಷಿತರಾಗಬೇಕೆಂದರೆ ಬಾಯಲ್ಲಿ ದೃಢ ಸಂಕಲ್ಪದ ಬಟನ್ ಹಾಕಿಬಿಡಿ. ಓಂ ಶಾಂತಿ.